ಅವತ್ತು ಸಾಯಂಕಾಲದ ಸಮಯ. ಮಿಟ್ಟು ಗಿಳಿ ಅದರ ಮಗುವಾದ ಚಿಂಕು ಗಿಳಿ ಜೊತೆ ಮರದ ಮೇಲೆ ಕೂತಿರುತ್ತೆ. ಅವರನ್ನ ಮೀಟ್ ಮಾಡಕ್ಕೆ ಗೋಲ್ಡಿಗೆ ಹದ್ದು ಬರುತ್ತೆ. ನೋಡ್ ಚಿಂಕು, ನಾನು ನಿನಗೆ ಏನ್ ತಂದಿದ್ದೀನಂತ. ವಾ, ಮೆಣಸಿನ್ಕಾಯಿ. ಆದ್ರೆ ಗೋಲ್ಡಿ, ನೀನು ತುಂಬಾ ಜೋರಿದ್ರು ನನ್ನ ಮಗನಿಗೆ ಯಾಕೆ ಹೀಗೆಲ್ಲ ತರ್ತೀಯಾ? ಅರೆ, ನಾನು ನೀಲಿ ಬೆಟ್ಟಕ್ಕೆ ಹೋಗಿದ್ದೆ, ಅಲ್ಲಿ ಮರ ನೋಡ್ದೆ ಮೆಣಸಿನ್ಕಾಯ್ದು, ಅದಕ್ಕೆ ತಂದೆ. ಅರೆ ಪಾಪ, ಗೋಲ್ಡಿ ಅಂಕಲ್ ನನಗೆ ಮೆಣಸಿನ್ಕಾಯಿನ ಪ್ರೀತಿಯಿಂದ ತಂದಿದ್ದಾರೆ, ನೀವ್ ಯಾಕೆ ಕೇಳ್ತಿದ್ದೀರಾ? ಹಂಗಂತೇಳಿ ಚಿಂಕು ಗಿಳಿ ಬೇಗ ಬೇಗ ಆ ಮೆಣಸಿನ್ಕಾಯನ್ನು ತಿನ್ಬಿಡುತ್ತೆ. ತಿಂದಿದ್ ಸ್ವಲ್ಪ ತಲೆ ಅದ್ರಿಗೆ ಹೊಟ್ಟೆಯಲ್ಲಿ ನೋವು ಶುರು ಆಗ್ಬಿಡುತ್ತೆ. ಅಯ್ಯೋ ಅಪ್ಪ, ಅಯ್ಯೋ ಹೊಟ್ಟೆ ನೋವ್ತಾ ಇದೆ. ಮಗು, ಸರಿಯಾಗಿದ್ದೆ ಅಲ್ವೋ? ಸಡನ್ ಆಗಿ ಏನಾಯ್ತು ನಿಂಗೆ? ನಾನು ಪಾಯ್ಸನ್ ಆಗಿರೋ ಮೆಣಸಿನ್ಕಾಯಿ ತಂದಿರೋದು, ಇದರಿಂದ ಅವನು ಕೆಲವೇ ದಿನದಲ್ಲಿ ಸಾಯ್ತಾನೆ. ಏ ದುಷ್ಟ, ನನ್ನ ಮಗನಿಗೆ ಯಾಕೆ ಹೀಗೆ ಮಾಡ್ದೆ? ಅವ ಸತ್ರೆ ನಿನಗೇನಾಗುತ್ತೆ? ನೀನು ನಿನ್ನ ಮಗನನ್ನ ಕಾಪಾಡಬೇಕು ಅಂದ್ರೆ ನನಗೆ ಒಂದು ಹೆಲ್ಪ್ ಮಾಡಬೇಕು. ಅದು ಏನು ಅಂತ ಹೇಳಿದ್ರೆ, ನಾನು 10 ದಿನಕ್ಕಿಂತ ಹಿಂದೆ ಪಕ್ಷಿ ಮತ್ತು ಅದ್ರ ಮಗುನ ಕೊಂದು ತಿಂದಿದ್ದೆ. ಅದಾದ ನಂತರ ಜ್ಯೋತಿಷಿ ನಂಗೆ ಹೇಳಿದ್ದ, ಇವರು ಶಾಪತ್ತಾಗಿದೆ ಅಂತೆ, ನಾನು ನಾಳೆ ಒಳಗಡೆ ಸಾಯ್ತೀನಂತೆ. ಇದರ ಮುಕ್ತಿಗೆ ಒಂದೇ ಒಂದು ದಾರಿ. ಟಾಯ್ ಕಾಡಲ್ಲಿ ನೀಲಿ ಹಕ್ಕಿ ಇದೆ, ಅದು ಒಂದು ಮುತ್ತನ್ನ ತುಂಬ ವರ್ಷದಿಂದ ಕಾಯ್ತಾ ಇದೆ. ಆ ಮುತ್ತನ್ನ ತಿಂದರೆ ನನಗೆ ಶ್ರಾಪತ್ತಾಗಲ್ಲ. ಆ ಮುತ್ತನ್ನ ನಾನು ಮುಟ್ಟಂಗಿಲ್ಲ, ಇಲ್ಲ ತಿನ್ಬೋದಷ್ಟೇ. ನೀನು ಏನಾದರೂ ಮಾಡಿ ಆ ಮುತ್ತನ್ನ ನನಗೆ ಕೊಡು, ನಾನು ತಿಂದು ಶಾಪದಿಂದ ಮುಕ್ತನಾಗ್ತೇನೆ. ಅದಾದ ನಂತರ ನಾನು ನಿನಗೆ ವಿಷದ ಆಂಟಿಡೋಟನ್ನು ಕೊಡ್ತೀನಿ. ಮಿಟ್ಟು ಅದರ ಮಾತನ್ನು ಕೇಳೋದನ್ನ ಬಿಟ್ರೆ ಅದರ ಹತ್ರ ಬೇರೆ ದಾರಿನೇ ಇರ್ಲಿಲ್ಲ. 2 ಅವರ್ ತುಂಬಾನೇ ಕಷ್ಟಪಟ್ಟ ನಂತರ ಟಾಯ್ ಲ್ಯಾಂಡ್ ಕಾಡಿಗೆ ಹೋಗುತ್ತೆ. ಅಲ್ಲೇ ಅದು ತುಂಬಾ ಪಕ್ಷಿಗಳನ್ನು ನೋಡುತ್ತೆ. ಅವರ ಮಧ್ಯದಲ್ಲಿ ನೀಲಿ ಬಣ್ಣದ ಪಕ್ಷಿ ಕೂಡ ಕೂತಿರುತ್ತೆ. ಹಲೋ ಪಕ್ಷಿಗಳೇ, ಹೇಗಿದ್ದೀರಾ? ಹಲೋ ಅಣ್ಣ, ನೀವು ಹೊಸಬ್ರ ನಮ್ಮ ಕಾಡಿಗೆ? ನಾನು ಟ್ರಿಪ್ಪಿಗಂತ ಹೊರಟಿದ್ದೆ, ಇನ್ನು ಕೆಲವು ದಿನ ಇಲ್ಲಿರ್ತೀನಿ ನಾನು. ತುಂಬಾ ಒಳ್ಳೆ ವಿಷಯ. ನಮ್ ಕಾಡಿಗೆ ಬರೋ ನೆಂಟ್ರೆಲ್ಲರಿಗೂ ನಮ್ ಕಾಡು ತುಂಬಾನೇ ಇಷ್ಟ ಆಗತ್ತೆ. ಹಂಗಂತ ಎಲ್ಲಾರು ಸೇರಿ ತುಂಬಾ ಹೊತ್ತು ಮಾತಾಡ್ಕೋತಾರೆ. ಆಗ ಪಾರಿವಾಳ ಹೇಳುತ್ತೆ, ಹಾ, ನಮ್ಮ ಅತಿಥಿಯನ್ನ ಯಾರ ಮನೇಲಿ ಇಡ್ತಾರೆ? ನಾನು ಅನ್ಕೊಂಡೆ ಬ್ಲೂ ಹಕ್ಕಿ ಜೊತೆಗಿದ್ರೆ ಒಳ್ಳೇದಂತ. ಅರೆ ಖಂಡಿತ ಮಿಟ್ಟು ಅಣ್ಣ, ನೀವು ನನ್ ಜೊತೆ ಬರಬಹುದು. ಇದು ನನಗೆ ಒಂದು ಸೌಭಾಗ್ಯದ ವಿಷಯ ಅಣ್ಣ. ಅದನ್ ಕೇಳಿ ಮಿಟ್ಟು ನಿಜವಾಗ್ಲೂ ತುಂಬಾ ಸಂತೋಷ ಪಡ್ತಾನೆ. ಮತ್ತೆ ಅವ್ರ ಜೊತೆ ಹೋಗ್ಬಿಡುತ್ತೆ. ಸ್ವಲ್ಪತ್ತಲ್ಲೇ ಅದು ನೀಲು ಪಕ್ಷಿಯ ಮನೆಗೆ ಹೋಗುತ್ತೆ. ಆ ಗೂಡಿನ ಒಳಗಡೆ ತುಂಬಾನೇ ಸುಂದರವಾದ ಒಂದು ಮುತ್ಯ ಇರುತ್ತೆ. ಅರೆ ನಿಲ್ಲು ಅಕ್ಕ, ಈ ಮುತ್ತಂತೂ ಸಮುದ್ರದಲ್ಲಿ ಸಿಗೋದಲ್ವಾ? ಇಲ್ಲಿ ಏನ್ ಮಾಡ್ತಾ ಇದೆ? ಮಿಟ್ಟು ಅಣ್ಣ, ಒಂದ್ಸಲ ನಾನು ಒಂದು ಹದ್ದತ್ರ ಸಿಕ್ಕಾಕೊಂಡ್ಬಿಟ್ಟೆ. ಅದ್ರತ್ರ ತಪ್ಸ್ಕೊಳಕ್ಕೆ ನಾನು ಓಡೋಗ್ತಿರುವಾಗ ಸಮುದ್ರದಲ್ಲಿ ಹೋಗಿ ಬಿದ್ಬಿಟ್ಟೆ. ಆ ಸಮುದ್ರದಲ್ಲಿ ನನ್ನ ಪ್ರಾಣ ಒಂದು ಜಲದೇವತೆ ಕಾಪಾಡಿದ್ಲು. ಅವಳೇ ನನಗೆ ಈ ಮಾಯಾ ಮುತ್ಯವನ್ನು ಕೊಟ್ಲು. ನಾನು ಆ ಮುತ್ಯವನ್ನು ಉಪಯೋಗಿಸಿ ಸಾಯ್ತಿರುವ ಯಾವುದಾದ್ರೂ ಒಂದು ಪಕ್ಷಿಯನ್ನು ನಾನು ಕಾಪಾಡಬಹುದಂತ. ಆ ಪಕ್ಷಿ ಯಾವಾಗ್ಲೂ ಏನು ಪಾಪ ಮಾಡಿರ್ಬಾರ್ದು, ಮತ್ತೆ ಯಾರನ್ನೂ ಅದು ಹರ್ಟ್ ಮಾಡಿರ್ಬಾರ್ದು. ಈ ಮುತ್ಯವನ್ನು ಆ ತರ ಒಂದು ಪಕ್ಷಿಯನ್ನು ಕಾಪಾಡೋದಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳಿದ್ಲು. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಮಿಟ್ಟು ಏನಕ್ ಕಾಯ್ತಿದ್ದಾನಂದ್ರೆ, ನೀಲಿ ಪಕ್ಷಿ ಯಾವಾಗ ನಿದ್ದೆ ಮಾಡುತ್ತೋ ಮತ್ತೆ ಈ ಮುತ್ಯವನ್ನು ಯಾವಾಗ ಕಳ್ತನ ಮಾಡ್ಕೊಂಡು ಹೋಗೋಣ ಅಂತ. ಸರಿ ಮಿಟ್ಟು ಅಣ್ಣ, ನಾನು ನಿದ್ದೆ ಮಾಡ್ತೀನಿ, ನೀವ್ ಕೂಡ ಮಲ್ಕೊಳ್ಳಿ. ಬೆಳಗ್ಗೆದ್ದು ಆಹಾರ ತರಕ್ಕೆ ಇಬ್ರು ಒಟ್ಟಿಗೆ ಹೋಗೋಣ, ಸರಿನಾ? ಸರಿ ಅಕ್ಕ. ಆಮೇಲೆ ಇಬ್ರು ಕಣ್ ಮುಚ್ಕೊಂಡು ನಿದ್ದೆ ಮಾಡ್ಬಿಡ್ತಾರೆ. ಮಿಟ್ಟುಗೆ ನೀಲು ನಿದ್ದೆ ಮಾಡ್ಬಿಡ್ತು ಅಂತ ಗೊತ್ತಾಗಿದ ತಕ್ಷಣನೇ ಅದು ಎದ್ದು ಆ ಮುತ್ಯದ ಬಳಿ ಹೋಗುತ್ತೆ. ನಾನಿದನ್ ಮಾಡ್ಲೇಬೇಕು, ನನ್ನ ಮಗುವಿನ ಪ್ರಶ್ನೆ ಇದು. ಹಂಗಂತ ಅನ್ಕೊಂಡು ಅದು ಆ ಮುತ್ಯವನ್ನು ಕಾಲಲ್ಲಿ ಎತ್ಕೊಂಡಿದ ತಕ್ಷಣ ನೀಲು ಪಕ್ಷಿ ಎದ್ಬಿಡುತ್ತೆ. ಅಣ್ಣ, ಏನ್ ಮಾಡ್ತಿದ್ದೀರಾ? ಅದನ್ನ ಅಲ್ಲೇ ಇಡಿ. ಇಲ್ಲ, ನಾನು ನಿನ್ನ ಮಾತನ್ನೀಗ ಕೇಳಲ್ಲ. ಮಿಟ್ಟು ನೀಲಿ ಪಕ್ಷಿಗೆ ನಡೆದ ಎಲ್ಲಾ ವಿಷಯವನ್ನು ಹೇಳ್ತಾನೆ. ಅದನ್ನ ಕೇಳಿ ನೀಲು ಹೇಳುತ್ತೆ, ಮಿಟ್ಟು ಅಣ್ಣ, ನಾನು ಹೇಳೋದನ್ನ ಕೇಳಿ.
ಆದ್ರೆ ಮಿಟ್ಟುಗೆ ಅದರ ಬುದ್ಧಿನೇ ಕೆಟ್ಟೋಗ್ಬಿಟ್ಟಿತ್ತು. ಮಿಟ್ಟು ನೀಲು ಪಕ್ಷಿಯ ತಲೆ ಮೇಲೆ ಅದರ ಬಾಯಿಯಿಂದ ಜೋರಾಗಿ ಚುಚ್ಚಿಬಿಡುತ್ತೆ. ಆಮೇಲೆ ಅದಕ್ಕೆ ಗಾಯ ಆಗುತ್ತೆ. ಆಮೇಲೆ ಅದು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. 2 ಅವರ್ ಅದು ಹಾರಿದ ನಂತರ ಅದು ಅದರ ಗೂಡತ್ರ ಹೋಗಿ ಸೇರ್ಕೊಳ್ಳುತ್ತೆ. ಅಲ್ಲೋಗ್ ನೋಡಿದ್ರೆ ಪಾಪ ಅದರ ಮಗು ನೋವಿನಿಂದ ಇನ್ನೂ ನರ್ಲಾಡ್ತಾನೆ ಇರುತ್ತೆ. ಹದ್ದು ಪಕ್ಕದಲ್ಲೇ ಕೂತಿರುತ್ತೆ. ಅರೆ ವಾ ಮಿಟ್ಟು, ಬಂದ್ಬಿಟ್ಯಾ? ಕೊಡೋ ಆ ಮುತ್ತು ಕೊಡೋ. ನಾನು ಬೆಳಿಗ್ಗೆ ಈ ಮುತ್ತನ್ನ ತಿಂದ್ರೆ ನನ್ನ ಮೇಲಿನ ಶಾಪ ಹೋಗುತ್ತೆ. ನಾನು ನಿನಗೆ ಮುತ್ತು ಕೊಡಬೇಕು ಅಂದ್ರೆ ಮೊದಲು ಆ ವಿಷದ ಆಂಟಿಡೋಟನ್ನ ನನಗೆ ಕೊಡು. ನಾನು ಯಾವ್ದಾದ್ರು ಒಂದ್ ಎಲೆನ ತಂದು ಕೊಟ್ಬಿಡ್ತೀನಿ. ಮತ್ತೆ ಮುತ್ತು ತಿಂದಾದ ನಂತರ ನಾನೆಲ್ಲಿರ್ತೀನಿ ಇಲ್ಲಿ. ಸರಿ, ಬೆಳಿಗ್ಗೆ ಕೊಡ್ತೀನಿ, ಟೆನ್ಷನ್ ಆಗ್ಬೇಡ. ಅದೇ ಸಮಯದಲ್ಲಿ ಅಲ್ಲಿಗೆ ನೀಲು ಪಕ್ಷಿ ಕೂಡ ಬಂದ್ಬಿಡುತ್ತೆ. ಆಗ ಮಿಟ್ಟು ಅಣ್ಣ, ಅದ್ ಹೇಳೋದು ದಯವಿಟ್ಟು ನಂಬಬೇಡಿ. ಈ ಹದ್ದೆ ನನ್ನನ್ನ ಸಾಯಿಸಕ್ ಬಂದಿದ್ದು. ಆಗ್ಲೇ ನಾನು ಹೋಗಿ ನದಿಯಲ್ಲಿ ಬಿದ್ದಿದ್ದು. ಯಾವೊಂದು ಪಕ್ಷಿ ಏನು ತಪ್ಪು ಮಾಡದೇ ಇರುತ್ತೋ ಮತ್ತೆ ಯಾರನ್ನೂ ಅದು ಹರ್ಟ್ ಮಾಡದೇ ಇರುತ್ತೋ ಅಂತಹ ಪಕ್ಷಿಯ ಪ್ರಾಣವನ್ನು ಕಾಪಾಡಕ್ಕೆ ಮಾತ್ರ ಆ ಜಲಪರಿ ನನ್ಗೆ ಮುತ್ಯ ಕೊಟ್ಟಿದ್ದು. ಆದ್ರೆ ಈ ಹದ್ದು ತುಂಬಾನೇ ಕೆಟ್ಟದ್ದು. ಈ ತರ ಒಂದು ದಿನಕ್ಕೋಸ್ಕರನೇ ನಾನು ಈ ಮುತ್ಯವನ್ನು ಕಾಪಾಡ್ಕೊಂಡ್ ಬಂದಿದ್ದು. ಈ ದುಷ್ಟ ಹದ್ದು ನನ್ನ ಮುತ್ಯವನ್ನು ತಿಂದು ಜೀವಂತವಾಗಿದ್ರೆ ಎಲ್ಲಾ ಚಿಕ್ಕ ಚಿಕ್ಕ ಪಕ್ಷಿಗಳಿಗೆ ಇದು ಪಾಪ ತುಂಬಾ ಹಾನಿ ಮಾಡುತ್ತೆ. ನಾನು ಈ ಹದ್ದನ್ನ ಕಾಪಾಡ್ಲಿಲ್ಲ ಅಂದ್ರೆ ಅವನು ನನ್ನ ಮಗನನ್ನ ಕಾಪಾಡಲ್ಲ. ನನಗೀಗ ಎಲ್ಲಾ ವಿಷಯ ಅರ್ಥ ಆಗ್ತಿದೆ ಮಿಂಟು ಅಣ್ಣ. ಮಿಂಟು ಅಣ್ಣ, ಈ ಮುತ್ಯವನ್ನು ನಿನ್ನ ಮಗುಗೆ ತಿನ್ಸಿದ್ರೇನೆ ಸಾಕು. ನಿನ್ನ ಮಗುಗೆ ತಿನ್ಸಕ್ಕೇನೆ ಆ ದೇವತೆ ನನಗೆ ಈ ಮುತ್ಯವನ್ನು ಕೊಟ್ಟಿರೋದನ್ಸುತ್ತೆ. ನಿನ್ನ ಮಗು ಆರೋಗ್ಯವಂತನಾಗ್ತಾನೆ. ಏನ್ ಹೇಳ್ತಿದ್ಯಾ? ಈಗ ಮಿಟ್ಟುಗೆ ಕೂಡ ಎಲ್ಲ ಅರ್ಥ ಆಗ್ಬಿಡುತ್ತೆ. ತಕ್ಷಣ ಆ ಮುತ್ಯವನ್ನು ಎತ್ಕೊಂಡೋಗಿ ಅದರ ಮಗುಗೆ ಕೊಡುತ್ತೆ. ತಕ್ಷಣ ಅದರ ಮಗು ಕೂಡ ಮುತ್ಯವನ್ನು ತಿಂದು ತುಂಬಾ ಸಂತೋಷ ಪಡುತ್ತೆ. ಅರೆ ವಾಪ್ಪ, ನಾನ್ ಸರಿಯಾದೆ. ಆಗ ಸೂರ್ಯೋದಯ ಆಗುತ್ತೆ. ಗೋಲ್ಡಿನ ಆರೋಗ್ಯ ತುಂಬಾನೇ ಮೋಸವಾಗುತ್ತೆ. ಈ ಅಕ್ಕಿಯ ಹೊಟ್ಟೆಯಲ್ಲಿ ಆ ಮುತ್ತಿದೆ, ಇದನ್ನೇ ನಾನು ತಿಂದು ಬಿಡ್ತೀನಿ, ನಾನ್ ಸರಿ ಆಗ್ತೀನಿ. ಆದ್ರೂ ಕೂಡ ಅದು ಆ ಮಗುನ ಸಾಯಿಸ್ಬೇಕಂತ ಹೋಗುತ್ತೆ. ತಕ್ಷಣ ಅದರ ಆರೋಗ್ಯ ಇನ್ನೂ ಮೋಸವಾಗಿ ಅದು ಕೆಳಗಡೆನೆ ಬಿದ್ದೋಗ್ಬಿಡುತ್ತೆ. ಸ್ವಲ್ಪತ್ತಲ್ಲೇ ಅದರ ಪ್ರಾಣ ಗಾಳಿಯಲ್ಲಿ ಹೋಗ್ಬಿಡುತ್ತೆ. ಅಕ್ಕ, ನನ್ನ ಕ್ಷಮಿಸ್ಬಿಡು, ನನ್ನ ತಲೆ ಕೆಟ್ಟೋಗಿತ್ತು. ನನಗೆ ಕೊಟ್ಟ ಜವಾಬ್ದಾರಿ ಕೂಡ ಸರಿಯಾಗಿ ನಾನು ಮುಗಿಸ್ಕೊಂಡೆ. ಸರಿ ಆಯ್ತು, ಈಗ ನಾನು ಹೋದ್ರೆ ನನ್ನ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಸರಿ, ನಾನ್ ನಿನ್ನ ಸಿಗಕ್ಕೆ ಮತ್ತೆ ಬರ್ತೀನಿ. ನನ್ನ ಮಗನನ್ನು ಕೂಡ ಕರ್ಕೊಂಡ್ಬರ್ತೀನಿ. ಖಂಡಿತ ಮಿಟ್ಟು ಅಣ್ಣ. ಅಂಗತಿಯಲ್ಲಿ ನೀಲಿ ಪಕ್ಷಿ ತುಂಬಾನೇ ಸಂತೋಷವಾಗಿ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಚಿಂಕು ಕೂಡ ಮಿಟ್ಟುನ ಹಗ್ ಮಾಡ್ಕೊಳತ್ತೆ.